ಓಕೆ ಅದು ಸರಿ. ಈಗ ಇಂಡಸ್ಟ್ರಿ ಅಂತ ಅಂದಾಗ ಹೊಸ ಹೊಸ ಪ್ರತಿಭೆಗಳು ಎಂಟ್ರಿ ಆಗ್ತಾನೆ ಇರ್ತಾರೆ. ನಮ್ಮ ಇಂಡಸ್ಟ್ರಿಲಿ ಈಗ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಒಳ್ಳೊಳ್ಳೆ ಹಾಡುಗಳು ಬರ್ತಾ ಇದೆ. ಸೊ ಮಲೈಕಾ ಫಸ್ಟು ಎಂಟ್ರಿ ಆಗ್ತಾ ಇದ್ದಾರೆ, ಒಂದು ಹೊಸ ಪ್ರತಿಭೆ ಸಿಕ್ಕಿರೋದು ಅವ್ರ ಆ್ಯಕ್ಟಿಂಗ್ ಬಗ್ಗೆ, ಸಿನಿಮಾದಲ್ಲಿ ಅವರು ನಟನೆ ಬಗ್ಗೆ, ಚಿಕ್ಕಣ್ಣ ಮತ್ತು ಅವರ ಕಾಂಬಿನೇಷನ್ ಬಗ್ಗೆ. ಇವಾಗ ಕರೆಕ್ಟ್ ಕ್ವಶನ್ ಈಗ ಬಂದಿದೆ. ನಮ್ಮ ಈಗಿನ ಪರಿಸ್ಥಿತಿಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕಲಾವಿದರು ಭಾಳ ಕಡಿಮೆ ಆಗುತ್ತೆ. ನೀವು ಹೀರೋಯಿನ್ ಅಂತ ತೊಗೊಂಡ್ರು ಅಷ್ಟೇ, ಕಲಾವಿದರು ಅಂದ್ರೇನು, ಪರ್ಫಾರ್ಮ್ ಮಾಡುವಂಥ ಕಲಾವಿದರು ಬೇಕು. ಡ್ಯಾನ್ಸ್ ಆಡೋದು ಇದಾಡೋದು ಅದು ಮಾಮೂಲಿಯಾಗಿರುತ್ತೆ. ಕಲಾವಿದರು ಅಂದಮೇಲೆ ಎಂಥ ಒಂದು ಕ್ಯಾರೆಕ್ಟರ್ ಕೊಟ್ಟರು ಈ ಹುಡುಗಿ ಮಾಡುತ್ತೆ ಕಣೆಯ ಅಂತ ಹೇಳ್ಬಿಟ್ಟು ಅಂಥ ಒಂದು ಹೀರೋಯಿನ್ಸ್ ಬೇಕು. ಅಂಥ ಒಬ್ಬ ಹೀರೋನು ಎಲ್ಲ ಕ್ಯಾರೆಕ್ಟರ್ ಮಾಡೋಂಥ ಹೀರೋಗಳು ಬೇಕು ಇವಾಗ. ಯಾಕೆಂದರೆ ಈಗ ಮುಂಚಿನ ಥರ ಇಲ್ಲ. ಈ ಬಿಲ್ಡಪ್ ಆಗಲಿ ಇನ್ನೊಂದಾಗಲಿ ಡಿಪೆಂಡಿಂಗ್ ಆಗಲಿ, ಇವಾಗ ಸಿನಿಮಾ ಇಂಡಸ್ಟ್ರಿ ಆ ಲೆವೆಲಲ್ಲಿಲ್ಲ. ಕಂಟೆಂಟ್ ಬೇಸ್ಡ್ ಸಿನಿಮಾಗಳನ್ನ ಜನ ನೋಡ್ತಾ ಇದ್ದಾರೆ. ಯಾಕೆಂದರೆ ಸುಮಾರು ಬರ್ತಾ ಇದೆ ಆ ಥರ ಕಂಟೆಂಟು. ಅದಕ್ಕೆ ಪೂರಕವಾಗಿ ಅದನ್ನು ನಿಭಾಯಿಸುವಂಥ ಹೀರೋಯಿನ್ ಬೇಕು. ಈ ಹುಡುಗಿ ಖಂಡಿತ ನಮ್ಮ ಇಂಡಸ್ಟ್ರಿಯಲ್ಲಿ ನಿಂತ್ಕೊತಾಳೆ ನನಗನ್ನಿಸ್ತಾ ಇರೋದು. ಯಾಕಂದರೆ ಶಿ ಈಸ್ ಅ ಗುಡ್ ಆರ್ಟಿಸ್ಟ್. ಚಿಕ್ಕಣ್ಣವ್ರಿಗೂ ಎಲ್ಲ ಕೆಪಾಸಿಟಿ ಇದೆ. ಚಿಕ್ಕಣ್ಣ ಹೀರೋ ಆಗಬೇಕು, ದೊಡ್ಡ ಹೀರೋ ಆಗಬೇಕು ಅಂತ ನಾನು ಬಯಸಲ್ಲ. ಚಿಕ್ಕಣ್ಣವರು ಒಳ್ಳೆ ಕಲಾವಿದರಾಗಬೇಕು ನಮ್ಮ ಇಂಡಸ್ಟ್ರಿಗೆ. ಅದಕ್ಕೆ ಅವರು ಎಲ್ಲರೂ ಅದಕ್ಕೆ ಒದ್ದಾಡೋದಲ್ಲ. ಸೊ ಅವರು ಆಗಲಿ ಅಂತ ಈ ಸಿನಿಮಾದಿಂದ ನನ್ನ ಆಸೆ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಚಿಕ್ಕಣ್ಣ ಅಂತ ಬಂದಾಗ ಎಲ್ರಿಗೂ ಒಂದು ಪ್ರೀತಿ ಇದೆ ಇಂಡಸ್ಟ್ರಿಲಿ. ಪ್ರತಿಯೊಬ್ಬರು ಕೂಡ ಚಿಕ್ಕಣ್ಣ ಅಂತ ಅಂದರೆ ನಮ್ಮ ಹುಡುಗ ಅನ್ನೋ ಥರ ನಿಮ್ಮನ್ನು ನೋಡ್ತಾರೆ. ಸೊ ಈ ಕತೆ ಬಂದಂಥ ಸಂದರ್ಭದಲ್ಲೂ ಕೂಡ ತುಂಬ ಜನ ಡೈರೆಕ್ಟ್ರುಗಳು, ಘಟಾನುಘಟಿ ಡೈರೆಕ್ಟ್ರುಗಳೆಲ್ಲ ನಿಮ್ಮ ಜೊತೆಗಿದ್ರು. ಏನು ಮಾಡಬೇಕು, ಏನು ಬಿಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಇಷ್ಟು ಪ್ರೀತಿ ಸಂಪಾದಿಸಿದ್ದೀರಾ, ಏನು ಅನಿಸುತ್ತೆ? ಅಲ್ಲ, ಖುಷಿ ಆಗುತ್ತೆ. ಯಾಕೆಂದರೆ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ, ಅವ್ರವ್ರ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರ್ತಾರೆ. ಬಟ್ ಅದನ್ನೆಲ್ಲ ಬಿಟ್ಟು ನಮ್ಮ ಸಿನಿಮಾಗೆ ಕೂತ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಆದರೂ ಎಲ್ಲ ಫ್ರೀ ಮಾಡಿಕೊಂಡು ಒಂದಷ್ಟು ದಿನ ಕೂತು ಬಂದು ಎಲ್ಲ ಸ್ಕ್ರಿಪ್ಟಲ್ಲಿ ಡಿಸ್ಕಷನ್ ಮಾಡಿ ಒಂದೊಳ್ಳೆ ಉಪಾಧ್ಯಕ್ಷ ಅಂತ ಇವತ್ತೇನು ಒಂದು ಕಂಟೆಂಟು ರೆಡಿಯಾಗಿದೆ, ಅದಕ್ಕೆಲ್ಲರೂ ಪರಿಶ್ರಮ ಹಾಕಿದ್ರು. ಸೊ ಅದಕ್ಕೆ ಎಲ್ಲರೂ ಥ್ಯಾಂಕ್ಸ್, ಚಿರಋಣಿ ಆಗಿರ್ಬೇಕು ಅಷ್ಟೇ. ಅದು ಖುಷಿ ಆಗುತ್ತೆ. ಇಲ್ಲ ಏನೋ ಫಸ್ಟ್ ಟೈಮ್ ಮಾಡ್ತಿದ್ದಾನೆ, ನಮ್ದೆಲ್ರದ್ದು ಒಂದು ಚೂರು ಸಪೋರ್ಟ್ಗಳಿರಲಿ ಅಂತ ಮಾಡ್ತಾರಲ್ಲ, ಅದು ತುಂಬ ಬ್ಲೆಸ್ಡು ನಾನು. ಅದಕ್ಕೆ ಡೇ ಒನ್ ಶುರು ಆಗಿದ್ದು ಶೂಟಿಂಗು ಅಥವಾ ಕತೆ ನಿಮ್ಮ ಹತ್ರ ಬಂದಿದ್ದು, ನೀವು ಡಿಸ್ಕಸ್ ಮಾಡಿದ್ದು, ಇದೆಲ್ಲ ನೋಡ್ಕೊಂಡು ಬಂದೆ. ಅದೊಂದು ದೊಡ್ಡ ಜರ್ನಿ. ಇನ್ನೇನು ಸ್ಕ್ರೀನ್ ಮೇಲೆ ಕಾಣಬೇಕು, ಫಲ ಸಿಗಬೇಕು. ಸೊ ಈ ಮೂಮೆಂಟ್ ಹೇಗೆ ಅನಿಸ್ತಿದೆ? ನಿಜವಾಗ್ಲೂ ಖುಷಿ ಆಗುತ್ತೆ. ಯಾಕಂದರೆ ನಾವು ಬಿಟ್ಟಿರೋ ಕಂಟೆಂಟ್ಗಳು, ಸಾಂಗ್ಗಳು, ಟ್ರೈಲರ್ಗೆಲ್ಲ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ. ಈಗ 26ನೇ ತಾರೀಕು ರಿಲೀಸ್ ಆಗ್ತಿದೆ. ನಮಗೆಲ್ಲ ಮೊದಲು ಅದೇ ಹೇಳೋದ್ನಲ್ಲ, ಮೊದಲು ತುಂಬ ಭಯ ಇತ್ತು. ಬಟ್ ಈಗ ಎಲ್ಲ ಒಂದೊಂದು ಕಂಟೆಂಟ್ಗೆ ಒಳ್ಳೊಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರಬೇಕಾದ್ರೆ ಒಂದು ಲೆವೆಲ್ಗೆ ಪಾಸಿಟಿವ್ ಆಗಿದ್ದೀವಿ. ಆಮೇಲೆ ಈಗ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ನು ಉಮಾಪತಿ ಫಿಲ್ಮ್ಸ್ ಮಾಡ್ತಿದ್ದಾರೆ. ಒಂದಷ್ಟು ಏರಿಯಾಗಳು ಸೇಲು ಆಗಿದೆ. ಈ ಬಾಂಬೆ ಕರ್ನಾಟಕ, ಹುಬ್ಳಿ ಕರ್ನಾಟಕ ಈ ಥರದ್ದು ಬರ್ತವೆ. ಈ ಮುಂಚೆನೇ ರಿಲೀಸು ಮುಂಚೆನೇ ಬಂದು ತೊಗೊಂಡು ಹೋಗ್ತಿದ್ದಾರೆ ಅಂದರೆ ನಮಗೆಲ್ಲೋ ಒಂದು ಕಡೆ ಪರವಾಗಿಲ್ಲಪ್ಪ, ಇದು ನಮ್ಮ ಸಿನಿಮಾ ಮೇಲೆ ನಂಬಿಕೆ ಇದೆ, ಜನಕ್ಕೆ ನೋಡ್ತಾರೆ ಅಂತ ಆ ಒಂದು ಹೋಪ್ ಅಂತೂ ಇದೆ. ಬಟ್ ಫಸ್ಟ್ ಟೈಮು ಹೀರೋ ಮಾಡಿ ರಿಲೀಸ್ ಮಾಡ್ತಿರೋದ್ರಿಂದ ಟೆನ್ಷನ್ನು, ಆ ಭಯ, ಒಂಚೂರು ಸ್ವಲ್ಪ ನಿದ್ದೆ ಕಡಿಮೆ ಅದೆಲ್ಲ ಆಗಿದೆ. ಏನಕ್ಕೆ ಗೆಲ್ಲಬೇಕು ಅನ್ನೋದೊಂದು ಇದೆಯಲ್ಲ ಮನಸ್ಸಲ್ಲಿ. ಯಾಕೆಂದರೆ ಏನೋ ನಂದು ಇದು ಫಸ್ಟ್ ಪಿಕ್ಚರು, ಯಾರೋ ಹೊಸಬಾ ಬಂದು ಮಾಡಿದಿದ್ರೆ ಓಕೆ, ಜನ ಅಕ್ಸೆಪ್ಟ್ ಮಾಡಲಿಲ್ಲ ಅನ್ಕೊಬೋದು. ನಮ್ಮ ಹಿಂದೆ ಒಂಚೂರು ಹೆಸರಿದೆ, ಜನಗಳ ಮನಸ್ಸಲ್ಲಿ ಒಂದು ಜಾಗ ಇದೆ. ಆ ಒಂದು ಬಯಕೆ ಇಲ್ಲ, ನಿಲ್ಲಬೇಕು ಅನ್ನೋದಿದೆ. ಖಂಡಿತ ಆಶೀರ್ವಾದ ಮಾಡ್ತಾರೆ ಅಂತ 100% ನಂಬಿಕೆ ಇದೆ ನನಗೆ. ಓಕೆ, ಮಲೈಕಾ ಅವರೇ, ಆಲ್ರೆಡಿ ನಿಮಗೊಂದು ಜನರ ಪ್ರೀತಿ ಅನ್ನೋದು ಸಿಕ್ಕಿಬಿಟ್ಟಿದೆ. ನಿಮಗೆ ಪ್ರತಿನಿತ್ಯ ನಿಮ್ಮನ್ನು ನೋಡ್ತಾ ಇರ್ತಾರೆ, ಮನೆ ಮಗಳು ಥರ ಅಂದ್ಕೊಳ್ತಾ ಇರ್ತಾರೆ. ಸೊ ಇನ್ನು ದೊಡ್ಡದ ಮಟ್ಟಿಗೆ ನೀವು ಹೋಗ್ತಾ ಇರೋದು, ಜವಾಬ್ದಾರಿ ಕೂಡ ಜಾಸ್ತಿ ಇದ್ದೇ ಇರುತ್ತೆ. ಜೊತೆಗೆ ಘಟಾನುಘಟಿ ಕಲಾವಿದರು ಜೊತೆಗಿದ್ರು. ಸೊ ಈ ಇಡೀ ಜರ್ನಿ ಹೇಗಿತ್ತು? ಇಡೀ ಜರ್ನಿ ಹಾಗೆ ಹೋಲ್ ನೋಡಬೇಕಂದ್ರೆ ತುಂಬ ಚೆಂದ ಇತ್ತು, ತುಂಬ ಚೆನ್ನಾಗಿತ್ತು. ನಾನು ಸೀರಿಯಲ್ ಮಾಡುವಾಗ ಆರಾಮಾಗಿ ಸೀರಿಯಲ್ ಮಾಡೋಣ, ಸಿನಿಮಾ ಬಗ್ಗೆ ಯೋಚನೆನೇ ಮಾಡಿರಲಿಲ್ಲ. ಸೊ ದೇವರು ನನಗೆ ಇಲ್ಲ ನೀನು ಮಾಡಲೇಬೇಕು ಅಂತ ಈ ಸಿನಿಮಾ ಬಂದಿದ್ದು. ಸೊ ಕತೆಯಿಂದ ಹಿಡ್ಕೊಂಡು ಎಲ್ಲರ ಜೊತೆ ಆ್ಯಕ್ಟ್ ಮಾಡಿರೋದು. ನಾನು ಹೇಳಿದ ಪ್ರಕಾರ ಇಲ್ಲಿ ತುಂಬ ಮೊದಲುಗಳಿದೆ, ತುಂಬ ಹಿರಿಯ ನಟರಿದ್ದಾರೆ. ಸೊ ಎಲ್ಲರೂ ಇವ್ರ ಜೊತೆ ಆ್ಯಕ್ಟ್ ಮಾಡಿರೋದು ನನ್ನ ಭಾಗ್ಯ. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದು ನನಗೆ ಐ ಆಮ್ ವೆರಿ ಲಕ್ಕಿ ಫಾರ್ ಇಟ್. ಕತೆಯಿಂದ ಹಿಡ್ಕೊಂಡು ಪ್ರೊಡಕ್ಷನ್ ಹೌಸಿಂದ ಹಿಡ್ಕೊಂಡು ನಮ್ಮ ಟೆಕ್ನಿಷಿಯನ್ಸ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಎಲ್ಲ ಶ್ರಮ ಹಾಕಿ ಒಂದು ಚಂದ ಇರೋ ಸಿನಿಮಾ ಮಾಡಿದ್ದಾರೆ. ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ, ಎಮೋಷನ್ ಇದೆ, ಔಟ್ ಆ್ಯಂಡ್ ಔಟ್ ಕಾಮಿಡಿ ಇದೆ. ಸೊ ಎಲ್ಲರೂ ಜನವರಿ 26ಕ್ಕೆ ನಿಮ್ಮ ಹತ್ರ ಇರಲಿ ದೂರ ಇರಲಿ ಎಲ್ಲೇ ಇರಲಿ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೀವು
ಸಪೋರ್ಟ್ ಮಾಡಿ, ಯಾಕಂದರೆ ನೀವು ನಮ್ಮನ್ನು ಸಪೋರ್ಟ್ ಮಾಡಿದ್ರೆ ನಾವು ಬೆಳೆಯೋಕ್ಕೆ ಈಸಿ ಆಗುತ್ತೆ. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗುತ್ತೆ. ದಯವಿಟ್ಟು ಜನವರಿ 26ಕ್ಕೆ ಮಿಸ್ ಮಾಡದೆ ಉಪಾಧ್ಯಕ್ಷ ನೋಡಿ.